ಸಿನಿಮಾ ಮಾಡುವ ನೆಪ ಉದ್ಯಮಿಗೆ ಹನಿ ಟ್ರ್ಯಾಪ್. ಸಿನಿಮಾ ಮಾಡುವ ನೆಪವನ್ನ ಒಡ್ಡಿ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಉದ್ಯಮಿಯಿಂದ ಲಕ್ಷ ಹಣವನ್ನ ಪಡೆದು ಹನಿ ಟ್ರ್ಯಾಪ್. ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹನಿ ಟ್ರ್ಯಾಪ್ ಗ್ಯಾಂಗ್ ವಿರುದ್ಧ ಉದ್ಯಮಿ ಗಣೇಶ್ ದೂರನ್ನ ಕೊಟ್ಟಿದ್ರು. ಹಾಗಾಗಿ ಕಾವ್ಯ, ದಿಲೀಪ್, ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಲೈಟ್ ಆರ್ಟ್ ಸ್ಟುಡಿಯೋ ಹೊಂದಿರುವಂತಹ ಗಣೇಶ್ ಎಂಜಿ ರಸ್ತೆಯಲ್ಲಿರುವಂತಹ ಸ್ಟುಡಿಯೋ ಇದು. ಸಿನಿಮಾ ಮಾಡ್ತೀವಿ ಅಂತ ಹೇಳಿ ನೆಪವನ್ನ ಒಡ್ಡಿ ಲಕ್ಷ ಪೀಕೋದು, ನಂತರ ಹನಿ ಟ್ರ್ಯಾಪ್ ಮಾಡೋದು, ಇದೇ ಇವರ ಕಸುಬಾಗಿತ್ತು. ಮೊದಲು ಕುಟುಂಬ ಆಪ್ನಲ್ಲಿ ಪರಿಚಯವಾಗಿದ್ದಂತಹ ಕಾವ್ಯ 4 ವರ್ಷಗಳ ಹಿಂದೆ ಸಿನಿಮಾ ಮಾಡ್ತಿರೋದಾಗಿ ಪರಿಚಯ ಮಾಡಿಕೊಂಡಿದ್ರು. ನಿರ್ದೇಶಕ SR ಪಾಟೀಲ್ ಎಂಬುವರಿಗೆ 4.25 ಲಕ್ಷ ಹಣವನ್ನು ವಾಪಸ್ ಕೇಳಿದಾಗ ಒಂದಷ್ಟು ಬೆಳವಣಿಗೆಗಳು ಆಗುತ್ತೆ. ಇದು ಈಗಾಗಲೇ ಹೇಳಿದಂಗೆ ಕುಟುಂಬ ಆಪ್ನಲ್ಲಿ ಪರಿಚಯ ಆಗುತ್ತೆ. 4 ವರ್ಷಗಳ ಹಿಂದೆ ಸಿನಿಮಾ ಮಾಡ್ತಿರೋದಾಗಿ ಪರಿಚಯವನ್ನ ಮಾಡಿಕೊಳ್ತಾರೆ. ನಿರ್ದೇಶಕ SR ಪಾಟೀಲ್ ಎಂಬುವರಿಗೆ 4.25 ಲಕ್ಷ ಹಣ. ಹೀಗೆ ಇವರ ಒಂದು ಖೆಡ್ಡ ಹೇಗೆ ನಡೀತಾ ಇತ್ತು, ಹೇಗೆ ತೋಡ್ತಾ ಇದ್ರು ಅನ್ನೋ ಡೀಟೇಲ್ಸ್ ಇದು. 4 ವರ್ಷಗಳ ಹಿಂದೆ ಸಿನಿಮಾ ಮಾಡ್ತಿರೋದಾಗಿ ಪರಿಚಯವನ್ನ ಮಾಡಿಕೊಂಡು ಅದಾದ್ಮೇಲೆ ಹಣವನ್ನ ವಾಪಸ್ ಕೇಳಿದಾಗ ಗಣೇಶರನ್ನ ಕರೆಸ್ಕೊಂಡಿದ್ಲು. ಗೊಟ್ಟಿಗೆರೆ ಬಳಿ ಕರೆಸಿ ಲೈಂಗಿಕ ಕ್ರಿಯೆಗೆ ಪ್ರಚೋದಿಸಿ ವಿಡಿಯೋವನ್ನ ಮಾಡ್ಕೊಂಡಿದ್ಲು. ವಿಡಿಯೋವನ್ನ ತೋರಿಸಿ ಉದ್ಯಮಿ ಗಣೇಶ್ಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ಲು. ಪೊಲೀಸ್ ದೂರು ನೀಡಿ ವೈರಲ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಲಾಗಿತ್ತು. ಸ್ಕೂಟರ್ ಖರೀದಿಸಿ ಗಣೇಶ್ರಿಂದ EMI ಕಟ್ಟಿಸ್ಕೊಂಡಿದ್ಲು ಕಾವ್ಯ. ಹೇಗಿದೆ ಇವರುಗಳ ಪ್ಲಾನ್, ಹೇಗೆಲ್ಲ ಸುಲಿಗೆ ಮಾಡಿದ್ರು ಅನ್ನೋದು. ಅಷ್ಟು ಮಾತ್ರವಲ್ಲ, ಹೆದರಿಸಿ ಬೆದರಿಸಿ ಚಿನ್ನದ ಸರ, ಬ್ರೇಸ್ಲೈಟ್ ಅನ್ನ ಕೂಡ ಪಡೆದಿರುವಂತಹ ಆರೋಪ ಕೇಳಿಬಂದಿದೆ. ಹಂತವಾಗಿ 40 ಲಕ್ಷ ಹಣವನ್ನ ಪಡೆದಿರುವುದಾಗಿ ದೂರನ್ನ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಯಾವ ರೀತಿಯಾಗಿ ಈ ಗ್ಯಾಂಗ್ ಹನಿ ಟ್ರ್ಯಾಪ್ ಖೆಡ್ಡಾವನ್ನ ತೋಡ್ತಾ ಇದ್ರು, ಯಾರ್ಯಾರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರು, ಹೇಗ್ ನಡೀತಾ ಇತ್ತು ಇವರಿಂದ ಖತರ್ನಾಕ್ ಪ್ಲಾನ್ ಅಂತ? ಅದಷ್ಟು ಸಿನಿಮಾ ಮಾಡುವ ಹೆಸರಿನಲ್ಲಿ ಉದ್ಯಮದಿಂದ ಹಣ ಪಡೆದು ವಸೂಲಿ ಮಾಡಿರ್ತಕ್ಕಂಥ ಪ್ರಕರಣ ಮುಂದೆ ಅಶೋಕನಗರ ಪೊಲೀಸ್ ಭೇಟಿ ನೀಡುತ್ತಿದೆ ಅಂತ ಹೇಳಿ ಅಶೋಕನಗರ ಪೊಲೀಸ್ ಠಾಣೆಗಳಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಗಣೇಶ್ ಎಂಬುವರು ನೀಡಿರ್ತಕ್ಕಂಥ ದೂರಿನ ಅನ್ವಯ FIR ದಾಖಲಾಗಿದೆ. ಆರೋಪಿಗಳಾಗಿರ್ತಕ್ಕಂಥ ಕಾವ್ಯ, ದಿಲೀಪ್, ರವಿಕುಮಾರ್ ಎಂಬುವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥ ಬೆಂಗಳೂರಿನ MG ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಸ್ಟುಡಿಯೋವನ್ನ ಉದ್ಯಮಿ ಗಣೇಶ್ ಹೊಂದಿರ್ತಾರೆ. ಗಣೇಶ್ ಕುಟುಂಬ ಸೋಷಿಯಲ್ ಮೀಡಿಯಾ ದಲ್ಲಿ ಈಕೆ ಪರಿಚಿತಳಾಗಿರ್ತಾಳೆ ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ 4 ವರ್ಷಗಳ ಹಿಂದಿನಿಂದ ಕೂಡ ಈಕೆ ಸಿನಿಮಾವನ್ನ ಮಾಡುತ್ತಿರೋದಾಗಿ ಗಣೇಶ್ ಅವರಿಗೆ ಪರಿಚಯವನ್ನ ಮಾಡ್ಕೊಂಡಿರ್ತಾಳೆ. ಈ ಒಂದು ಸಿನಿಮಾ ಮಾಡೋದಕ್ಕಾಗಿ ಹಣ ಅವಶ್ಯಕತೆ ಇದೆ. ಒಂದು 4 ರಿಂದ 5 ಲಕ್ಷ ರೂಪಾಯಿಗಳ ಹಣವನ್ನ ಬೇಕು ಅಂತ ಮೊದಲಿಗೆ ಕೇಳಿರ್ತಾರೆ. ಆ ನಂತರ ಹಣವನ್ನ ಆತನಿಂದ ಪಡ್ಕೊಂಡಂತ ಬಳಿಕ ಆಕೆ ಆರೋಪಿ ಆಗಿರ್ತಕ್ಕಂಥ ಕಾವ್ಯ ಗಣೇಶ್ಗೆ ಲೈಂಗಿಕ ಕ್ರಿಯೆಗೆ ಪ್ರಚೋದನೆಯನ್ನು ನೀಡಿ ವಿಡಿಯೋಗಳನ್ನು ಕೂಡ ಚಿತ್ರೀಕರಣ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಮಾಹಿತಿ ನೀಡಿರ್ತಕ್ಕಂಥದ್ದು. ವಿಡಿಯೋವನ್ನ ತೋರಿಸಿ ದೂರು ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈಕೆ ಅವ್ರ ಜೊತೆಗೆ ಇರ್ತಕ್ಕಂಥ ಖಾಸಗಿ ಕ್ಷಣಗಳ ವಿಡಿಯೋಗಳನ್ನ ವೈರಲ್ ಮಾಡ್ತೀನಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡುವುದಾಗಿ ವಂಚನೆಯನ್ನ ಮಾಡಿದಾಳೆ. ಅಷ್ಟೇ ಅಲ್ಲದೆ ಆ ವಿಡಿಯೋಗಳನ್ನ ಇಟ್ಕೊಂಡು ಈಕೆ ಗಣೇಶ್ ಎಂಬುವ ಉದ್ಯಮಿಯನ್ನ ಬ್ಲಾಕ್ ಮೇಲ್ ಮಾಡಿ ಹಣವನ್ನ ಪಡೆದುಕೊಂಡಿದ್ದಾಳೆ ಅಂತ ಹೇಳಿ ಈಗಾಗಲೇ ದೂರಿನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಂತವಾಗಿ ಬರೋಬ್ಬರಿ 40 ಲಕ್ಷ ರೂಪಾಯಿಗಳನ್ನ ಅವರಿಂದ ಪಡೆದುಕೊಂಡು 20 ಲಕ್ಷದ ಕಾರನ್ನು ಕೂಡ ಕೊಡಬೇಕು ಅಂತ ಹೇಳಿ ಆಕೆ ಡಿಮ್ಯಾಂಡ್ ಮಾಡಿದ್ದಾಳೆ ಅಂತ ಹೇಳಿ FIR ನಲ್ಲಿ ದಾಖಲು ಮಾಡಲಿರುತ್ತದೆ. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ದಾಖಲಾಗಿದೆ. ಆರೋಪಿಗಳೆಲ್ಲರೂ ಕೂಡ ನಾಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆ ಆರೋಪಿಗಳ ಅಶೋಕನಗರ ಪೊಲೀಸರು ಶೋಧನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.